ಗುಡ್ ಮಾರ್ನಿಂಗ್. ಇವಾಗ 10:30 ಆಯಿತು. ಫುಕಾಕಲ್ಲಿ ಡೇ 2 ನಮ್ಮದು. ಸೊ ಸ್ವಲ್ಪ ಬೀಚಸ್ ಎಲ್ಲ ಕವರ್ ಮಾಡೋಣ ಅಂದ್ಕೊಂಡಿದ್ದೀವಿ. ವಿ ಹ್ಯಾವ್ ಸ್ಟಾರ್ ಫಿಶ್ ಬೀಚ್, ಆಮೇಲೆ ವಾನ್ಬಾಂಗ್ ಬಾಯ್ ಬೀಚ್. ಕಮ್ ಲೆಟ್ಸ್ ಗೋ. ನಾವು ನಮ್ಮ ಹೋಟೆಲಿಂದ ಸ್ವಲ್ಪ ದೂರ ಬಂದಿದ್ದೀವಿ ಬಿಕಾಸ್ ಅಲ್ಲಿ ಎಲ್ಲ ನಮಗೆ ಎಕ್ಸ್ಪೆನ್ಸಿವ್ ಆಗಿತ್ತು. ಇವಾಗ ಇಲ್ಲಿ ಯಾವುದೋ ಮಾಟಿಗೆ ಬಂದಿದ್ದೀವಿ. ಇಲ್ಲಿ ಅಡ್ಡಿಲ್ಲ, ಸ್ವಲ್ಪ ದೊಡ್ಡ ತಗೋ. ಅದು ಇದು ಕವರ್ ಆಗುತ್ತೆ ಅಲ್ಲ. ಓಕೆ, ಹೂಲೆವಿನ ನನ್ನ ಹಣೆ ಕವರ್ ಆಗುತ್ತಿದ್ರಲ್ಲಿ. ಹಾಂ, ಚೆನ್ನಾಗಿ ಕಾಣ್ತಿದೆ. ಕಿಲೋಮೀಟರ್ ಫುಲ್ ಮಣ್ಣು ರೋಡ್ ಇದೆ. ಲಾಸ್ಟ್ 2 ಕಿಲೋಮೀಟರ್ಸು. ಅಲ್ಲಿ ತನಕ ರೋಡ್ ಚೆನ್ನಾಗೇ ಇತ್ತು. ಇವಾಗ ಫುಲ್ ಹೊಂಡ. ಗೈಸ್, ಇಲ್ಲಿ ಸ್ಟಾರ್ ಫಿಶ್ ಬೀಚಿಗೆ ರೀಚ್ ಆಗಿದ್ದೀವಿ. ಈಗ ರೀಚ್ ಆಗೋಕ್ಕೆ ಹೋಟೆಲಿಂದ ಒಂದು 30-35 ನಿಮಿಷ ಆಯಿತು. ಇಲ್ಲಿ ಬಂದ ತಕ್ಷಣ ನಿಮಗೆ ಬೋಟಿಗೆ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಕೇಳ್ತಾರೆ. ಫಸ್ಟ್ ಅವ್ರು ಹೇಳೋದೇ 500K ಅಂತ, 500K ಅಂತ. ನಾವು ನೆಗೋಷಿಯೇಟ್ ಮಾಡಿ 250K ತೊಗೊಂಡಿದ್ದೀವಿ. ಐ ಥಿಂಕ್ 200Kಗೂ ಅವ್ರು ಬರ್ತಾರೆ. ಸೊ ಚೆಕ್ ಮಾಡ್ಕೊಳ್ಳಿ, ಒಂದೇ ಸತಿ ಹ್ಞೂ ಅಂದ್ಬೇಡಿ. ಯು ವಿಲ್ ಹ್ಯಾವ್ ಮೆನಿ ಆಪ್ಷನ್ಸ್. ಸೊ ಇವಾಗ ಅಲ್ಲಿ ಬೋಟ್ಸ್ ಕಾಣ್ತಿದೆಯಲ್ಲ, ಅಲ್ಲಿಂದನೇ ನಾವು ಹೋಗ್ಬೇಕು ಅನ್ಸುತ್ತೆ. ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಮೇಡಮ್ ಅವರು. ಫುಲ್ ಹ್ಯಾಟ್ ಗೀಟೆಲ್ಲ ಹಾಕಿ ವಿಯೆಟ್ನಾಮೀಸ್ ಥರ ರೆಡಿ ಆಗಿಬಿಟ್ಟಿದ್ದೀವಿ ನಾವು. ಫುಲ್ ಕವರಾಗಿ ಬನ್ನಿ, ಸುಟ್ಟು ಕರ್ಕಲಾಗಿ ಹೋಗ್ತೀರಾ. ನಿನ್ನೆ ಏನೂ ಮಾಡಿಲ್ಲ ನಾವು ಸಫಾರಿಲಿ. ಅಷ್ಟು ಮರ ಗಿಡ ಎಲ್ಲ ಇತ್ತು, ಆದರೂ ಫುಲ್ ಕಪ್ಪಾಗಿಬಿಟ್ಟಿದ್ದೀವಿ. ಅದಕ್ಕೆ ಎಲ್ಲ ಮೆತ್ಕೊಂಡ್ಬಂದು ಫುಲ್ ಕವರಾಗಿ ಬಂದಿದ್ದೀವಿ. ಒದಿಸಿ ಸನ್ಸ್ಕ್ರೀನ್ ಜಾಕೆಟ್. ಮುಂದೆ ಹೋದ್ರೆ ಅಷ್ಟೇ ಕ್ಲೀನ್ ಇರುತ್ತೆ ಬ್ರೋ ಅದು. ಓಕೆ, ಇಲ್ಲಿ ಸ್ಟಾರ್ಟಿಂಗೆಲ್ಲ ನೀರು ನೋಡಿದ್ರೆ ಭಾಳ ಗಲೀಜಿದೆ. ಮುಂದೋಗಿ ನೋಡೋಣ. ಬೋಟಲ್ಲಿ ಏನೋ ಕರ್ಕೊಂಡು ಹೋಗ್ತಾರಂತೆ. ಯಾವ ಬೋಟಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೋ ಮೇಡಮ್. ಹಾಂ, ಈ ಹ್ಯಾಟು ಕೂದಲು ಬಿಡಿಸ್ಕೊಂಡು ಲೂಸ್ ಆಗುತ್ತೆ. ಕೂದಲು ಕಟ್ಕೊಂಡ್ರಷ್ಟೇ ಟೈಟ್ ಇರತ್ತಿಲ್ಲ, ಲೂಸ್ ಆಗುತ್ತೆ. ಯಪ್ಪ, ಈ ಬೋಟ್ ನೋಡ್ರಿ. ನಮ್ಮೂರಲ್ಲಿ ಶೇಡಿಗಳಿದ್ದು ಮೀನು ಹಿಡಿಯೋಕೆ ಹೋಗೋರು ಚಂದ ಬೋಟ್ ತಗೋತಾರೆ. ಒಂದು ಸೈಡ್ ಆ ಸೈಡ್ ಹೋಗಿ, ಆಪಿ ಆ ಸೈಡ್ ಹೋಗಿ, ಆ ಸೈಡ್ ಹೋಗಿ, ಆ ಸೈಡ್ ಹೋಗಿ. ಹಾಂ, ಇಲ್ಬೋರು ಅಂತಿದ್ದಾನೆ. ಹಾಂ, ವೇಟ್. ಪುಳಿ ಹಾಂ ಹಾಂ, ನೋಡ್ರಪ್ಪ, ಹಿಂಗೆ ಮಾಡಿ ಕೂರಿಸಿದಾರೆ ನಮಗೆ. 2 ಜನ ಇದ್ದೀವಿ. ಪ್ರೈವೇಟ್ ಬೋಟು, ಆದರೂ ಬೋಟ್ ಹಾಲತ್ತು ನೋಡಿ.
ನಮಗೆ ಈ ಸ್ಟಾರ್ ಫಿಶ್ ಬೀಚಿಗೆ ಹೋಗಿ ಬಂದಮೇಲೆ ಗೊತ್ತಾಯಿತು ಈ ಥರ ಬೋಟ್ ತೊಗೊಂಡೆ ಸ್ಟಾರ್ ಫಿಶ್ ಬೀಚಿಗೆ ಹೋಗಬೇಕಂತ ಇಲ್ಲ. ನಿಮ್ಮ ಹತ್ರ ಏನಾದರೂ ಸ್ಕೂಟಿ ಇದ್ದರೆ ಅಲ್ಲೇ ಸ್ಕೂಟಿನ ಪಾರ್ಕ್ ಮಾಡಿಬಿಟ್ಟು ರೈಟಲ್ಲಿ ನೀವು ನಡ್ಕೊಂಡು ಕೂಡ ಬೀಚ್ನ ಆಕ್ಸೆಸ್ ಮಾಡ್ಬೋದು. ನಮಗೆ ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಹೋಗಬೇಕಾದ್ರೆ ಯು ಮೇಕ್ ಶ್ಯೂರ್ ಸ್ಕೂಟಿನ ಅಲ್ಲೇ ರೈಟಲ್ಲಿ ಪಾರ್ಕ್ ಮಾಡ್ಕೊಂಡು ನಡ್ಕೊಂಡು ಹೋಗಿ ಸೊ ದ್ಯಾಟ್ ಯು ಕ್ಯಾನ್ ಸೇವ್ ಮನಿ. ಏನು ಕಾಲಲ್ಲಿ ಇಳಿಯೋಕ್ಕೂ ಆಗಲ್ಲ ಗುರು. ಯಾವ ಕಡೆ? ಸರಿ ನಾವೊಂದು ಟವಲ್ಸ್ ಅಂದ್ರೆ ಹಿಂಗೆ ಹಾಕ್ಕೊಂಡು ತಿರ್ಗೋದು. ಇದೆಲ್ಲ ನೀವು ಬಂದು ಈ ಥರ ರೆಂಟ್ ಮಾಡಿ ಮಲ್ಕೋಬೋದು. ಬಾಲಿ ಮತ್ತು ಫುಕೇತ್ ಬೀಚಸ್ ಎಲ್ಲ ನೋಡಿದ ಮೇಲೆ ಇವೆಲ್ಲ ಬೀಚಸ್ ಲೈಕ್ ಏನೂ ಅಲ್ಲ, ಫಾಲ್ತು ಬೀಚ್ ಅನ್ಸುತ್ತೆ ಹಂಗಂತೂ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಿನ್ನೆ ಫುಲ್ ಮಳೆ ಬಂದು ಸ್ಟಾಮ್ ಬಂದಿತ್ತಂತೆ. ಸೊ ಎಲ್ಲ ಗಲೀಜಾಗ್ಬಿಟ್ಟಿದೆ ನೀರು. It doesn't bite? No, it tickles. It tickles on the duck. Oh my god. I'm scared. Nice. Is that a GoPro? Yeah. How long you are in Phuket? Just 5 days. Next where are you going? What's the city? Oh, Vietnam, main city. Yeah. But when you like waterfalls, you have to go to the ನಾಯಿ ನೋಡಿ ಸ್ಟಾರ್ ಫಿಶ್ನ ಹೊಡ್ಕೊಂಡು ಹೋಗ್ತಿದೆ. ನೀರು ಕ್ಲೀನ್ ಇದ್ರೆ ಚೆನ್ನಾಗಿರೋದು ಗುರು. ಮಳೆ ನಿನ್ನೆ ಜೋರು ಬಂದು ಎಲ್ಲ ಸ್ಕ್ಯಾಮ್ ಆಗ್ಬಿಟ್ಟಿದೆ. Come inside. Yes, yes. Are you ready? Okay. hold Okay. Finally. ನಾವಿವಾಗ ಸ್ಟಾರ್ ಫಿಶ್ ಬೀಚಲ್ಲಿದ್ವಿ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನಾನು ಆಲ್ರೆಡಿ ನೋಡಿದ್ದೆ ಒಂಥರ ಟ್ರ್ಯಾಪೇ ಇದು, ಎಲ್ಲ ಫಿಶಸ್ನ ತೊಗೊಂಬಂದು ಇಲ್ಲಿ ಹಾಕ್ತಾರೆ ಅಂತ. ನಮಗೂ ಜಾಸ್ತಿ ಏನು ಕಂಡಿಲ್ಲ. ದ್ಯಾಟ್ಸ್ ಬಿಕಾಸ್ ನಿನ್ನೆ ತುಂಬ ಸ್ಟಾಮ್ ಆಗಿತ್ತಂತೆ. ಸೊ ವಾಟರೆಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ. ನನಗೇನೋ ಬರೋದು ಅಷ್ಟು ವರ್ತ್ ಅನಿಸಿಲ್ಲ. ನೋಡಿ ನಿಮಗೆ ಇಷ್ಟ ಇದ್ದರೆ ಬನ್ನಿ. ಆ್ಯಂಡ್ ವಾಟರು ಅಷ್ಟು ಕ್ಲೀನ್ ಇಲ್ಲ. ದ್ಯಾಟ್ಸ್ ದ ಮೇನ್ ರೀಸನ್. ಅಟ್ಲೀಸ್ಟ್ ವಾಟರ್ ಕ್ಲೀನ್ ಇದ್ರೂ ಕೆಳಗಡೆ ಇಳಿಬೋದಿತ್ತು. ಇಸ್ ಇಟ್ ಬಿಕಾಸ್ ನಿನ್ನೆ ರೇನು ಏನಂತ ಗೊತ್ತಿಲ್ಲ. ಆದರೆ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಹೊಡೆದಿದ್ದೆ ಅಂತ ಇಲ್ಲಿ.